ನಮಸ್ಕಾರ ರೀ, ಹೆಂಗದಿರಿ? ಇದೇನಿದು ಉತ್ತರ ಕರ್ನಾಟಕ ಭಾಷೆದಾಗ ಯಾಕೆ ಮಾತಾಡ್ಲಿಗತ್ತಾರ ಅನ್ಕೊಳಿಗತ್ತೀರೇನು? ಹೌದ್ರಿ, ನಾನು ಶ್ವೇತಾ. ಯಾವಾಗ್ಲೂ ಚಾ ಚೂಡ ಸುದ್ದಿ ನೋಡ ಅಂತ ಹೇಳ್ಕೊತ ಬರ್ತಿದ್ದೆ. ಆದ್ರೆ ಇವತ್ತ ಸುದ್ದಿ ಗಿದ್ದಿ ನಿದ್ದಿ ಎಲ್ಲಾ ಬಿಟ್ಬಿಡ್ರಿ, ಚಾ ಚೂಡ ಹಾಡ ಅಂತ ಹೇಳಿಕ್ ನಾನು ಇವತ್ತು ಬಂದಿನಿ. ಹೌದು, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಹೆಮ್ಮೆ ಪಡುವಂಥ ಇಬ್ಬರು ಗಾಯಕರು ನನ್ನ ಜೊತೆಗದಾರ. ಇವ್ರ ಬಗ್ಗೆ ನಾನು ನಿಮ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಇವ್ರ ಹೆಸರು ಹೇಳಿದ್ರೆ ಸಾಕು, ನಿಮಗೆಲ್ಲ ಗೊತ್ತಾಗ್ತೈತಿ. ಆದ್ರೆ ಸ್ವಲ್ಪ ತಡೀರಿ, ಇದ್ರ ಜೊತೆಗೆ ಮತ್ತೊಂದು ವಿಶೇಷ ಐತಿ. ಹಾಡು ಹಾಡ್ತಾರಂತ ಹೇಳಿದೆ, ಆದ್ರೆ ಎಂಥ ಹಾಡು ಹಾಡ್ತಾರಂತ ನೀವು ಕೇಳ್ಬೋದು. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಾವಗೀತೆಗಳು, ವಚನಗಳು, ಹಿಂಗ ಭಾಳ ಥರ ಹಾಡುಗಳದಾವ. ಹಾಗೆ ಗಜಲ್ ಅನ್ನೋದು ಕೇಳಿರಾ? ಹೌದು, ಹಿಂದಿನಾಗ ಭಾಳಷ್ಟು ಗಜಲ್ಗಳನ್ನು ಕೇಳಿರ್ಬೇಕು ನೀವು. ಆದ್ರೆ ಕನ್ನಡದಾಗ ಗಜಲ್ಗಳು ಭಾಳ ಅಪರೂಪ ಬಿಡ್ರೆ. ಗಜಲ್ಗಳಂದ್ರೆ ಏನು? ಮನಸ್ಸು ಮುಟ್ಟುವಂಥ ಸಾಹಿತ್ಯ ಇರಬೇಕು, ಹೃದಯ ತಟ್ಟುವಂಥ ಸಂಗೀತ ಇರಬೇಕು. ಅದ್ರಾಗ ವಿರಹ ಗೀತೆಗಳೇ ಗಜಲ್ಗೆ ಆಸ್ತಿ ಇದ್ದಂಗ. ಹಾಗಾದ್ರೆ ಅಂಥದ್ದೇ 8 ಚಂದಂದ ಗಜಲ್ ಹಾಡುಗಳನ್ನ ಹಾಡಿ ಬರೆದು ಎಲ್ಲ ತಯಾರು ಮಾಡಿ ತಂಡನೇ ನನ್ನ ಜೊತೆಗೆ ಇರ್ತೈತಿ. ಇವ್ರ ಜೊತೆ ಒಂದಷ್ಟು ಮಾತಾಡೋಣ, ಜೊತೆಗೆ ಒಂದಷ್ಟು ಹಾಡನ್ನು ಕೇಳೋಣ. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಹನಿ ಹನಿಯಲ್ಲೇ ಕನ್ನಡ ಗಜಲ್ಗಳ ಕಾರ್ಯಕ್ರಮ. ನಿಮಗೆ ನೆನಪಿರಬಹುದು, ಸುವರ್ಣ ಚಾನೆಲ್ ರಿಯಾಲಿಟಿ ಶೋ ಸ್ಟಾರ್ ಸಿಂಗರ್ ಅಂತ ಕಾರ್ಯಕ್ರಮ ಬರ್ತಿತ್ತು. ಈ ಸ್ಟಾರ್ ಸಿಂಗರ್ ಕಾರ್ಯಕ್ರಮದಾಗ ಅಣ್ಣ ತಂಗಿಯರ ಅನುಬಂಧ, ಜುಗಲ್ಬಂದಿ ಎಲ್ಲ ನೀವು ಕೇಳಿರ್ತೀರಿ. ಹೌದು, ಅವರೇ ಗುಲ್ಬರ್ಗಾದ ಮಾಲಾಶ್ರೀ ಕಣವಿ ಮತ್ತು ಕುಮಾರ್ ಕಣವಿ. ಇವರಿಬ್ಬರು ನಮ್ಮ ಜೊತೆಗದಾರ. ಇವತ್ತು ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ಇಡೀ ತಂಡ ಆದ ನನ್ನ ಜೊತೆಗೆ ಅಂತ ಹೇಳಿದೆ. ಆಗಲೇ ಹೇಳಿದೆ, ಮನಸ್ಸು ಮುಟ್ಟುವಂತಹ ಸಾಹಿತ್ಯ ಬೇಕು ಗಜಲ್ಗಳಿಗೆ ಅಂತ. ಈ ಗಜಲ್ಗೆ ಸಾಹಿತ್ಯ ಬರೆದಂಥವರು ರಾಜೇಂದ್ರ ಕುಮಾರ್ ರಾಯ್ಕೋಡಿಯವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ದುಡ್ಡಿಲ್ಲದೆ ಏನೂ ಆಗಲ್ಲ, ದುಡ್ಡು ಜೊತೆಗೆ ಸಾಕಷ್ಟು ಎಲ್ಲ ಪ್ರೋತ್ಸಾಹ ಕೊಡ್ಲಿಕ್ಕೆ ಬಂದಂಥವರು ಪ್ರವೀಣ್ ಪಾಟೀಲ್ ಅವರು. ಇಬ್ಬರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಇದ್ದಾರೆ. ಈಗ ಇಬ್ಬರಿಗೂ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಮಾಲಾ ಕುಮಾರಿಗೆ ಬಹಳ ನಮ್ಮ ಪರವಾಗಿ ನಿಮ್ಗೆಲ್ರಿಗೂ ಅಭಿನಂದನೆಗಳು ಹೇಳ್ತೀನಿ. ಸ್ಟಾರ್ ಸಿಂಗರ್ನಾಗ ಎಲ್ಲ ಇಡೀ ಕರ್ನಾಟಕಕ್ಕೆ ನೀವು ಪರಿಚಿತರಾಗಿದ್ರಿ. ಈಗ ಸ್ಟಾರ್ ಸಿಂಗರ್ ಮುಗಿದ ಮೇಲೆ 2 ವರ್ಷ ಆಯಿತು. ಏನು ಮಾಡ್ಲಿಕ್ಕತ್ತಿದ್ರಿ? ಹೆಂಗೆ ಏನು ಮಾಡಬೇಕು? ಸಂಗೀತ ಅನ್ನೋದು ನಿಮ್ಮ ರಕ್ತೊಳಗೆ ಬಂದುಬಿಟ್ಟದ. ಆದರೆ ಏನು ಮಾಡಬೇಕು ಅಂತ ಇಷ್ಟು 2 ವರ್ಷಗಳ ಕಾಲ ಏನು ಮಾಡಿದ್ರಿ ಅಂತ ನೀವು? ಸ್ಟಾರ್ ಸಿಂಗರ್ ವೇದಿಕೆಯಲ್ಲಿ ನನ್ನ ತಂಗಿ ವಿನ್ ಆದಳು. ನಾವು ಅದರಲ್ಲಿ ಫೈನಲಿಸ್ಟ್ ಆದೆ. ಅದು ಮುಗಿದ ಕೂಡಲೇ ಆ ಪ್ರೋಗ್ರಾಮಲ್ಲಿ ಹರಿಹರನ್ ಅವರು ಜಡ್ಜಸ್ ಆಗಿ ಅವರು ಬಂದಿದ್ದರು. ಅವ್ರ ಎದುರುಗಡೆ ನಾನು ಹಿಂದಿ ಗಜಲ್ ಹಾಡಿದ್ದೆ. ಅವ್ರು ಹಾಡಿರೋಂಥದ್ದೇ ಒಂದು ಪ್ರೀತಿ ಬಾತೆ ದೊಹರಾನಿಕಿ. ನಾನು ಕಲ್ತಿರೋದು ಮೊದಲೇ ಹಿಂದಿ ಗಜಲ್ ಅದು. ಹಾಂ, ಅದನ್ನು ಅವ್ರ ಎದುರು ಹಾಡ್ಬೇಕಂತ ಏನೋ ಒಂದು ನನಗೆ ಮುಂಚೆಯಿಂದ ಒಂದು ತಲೆಯಲ್ಲಿತ್ತು. ಬಟ್ ನನಗೆ ಈ ಥರ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಅವತ್ತು ಸಿಕ್ತು. ಅವ್ರ ಜೊತೆಗೆ ಅವ್ರ ಎದುರುಗಡೆ ಹಾಡಿದೆ. ಭಾಳ ಖುಷಿಪಟ್ಟರು. ಉಸ್ತಾದ್ ಕ್ಯಾ ಬಾತೆ ಅಂತೆಲ್ಲ ಅಂದಿದ್ರು. ಭಾಳ ಖುಷಿ ಆಯಿತು. ಸೊ ಅದಾದಮೇಲೆ ಒಂದು 2 ವರ್ಷ ಬೇರೆ ಕಾರ್ಯಕ್ರಮ ಮತ್ತು ಆಕಾಶವಾಣಿ ಆಡಿಷನ್ಸು ಅವನ್ನೆಲ್ಲ ಮುಗಿಸ್ಕೊಂಡೆ. ಸುಗಮ ಸಂಗೀತದಲ್ಲಿ ಎ ಗ್ರೇಡ್ ಆಯಿತು. ಸೊ ಇದೆಲ್ಲ ಮಾಡ್ಕೊತಾನೆ ಒಂದು ತಲೆಯಲ್ಲಿ ಏನೋ ಇತ್ತು, ಸಮಥಿಂಗ್ ಏನಾದರೂ ಒಂದು ಹೊಸದೇನಾದರೂ ಒಂದು ಜನರಿಗೆ ಕೊಡೋಣ ಅಂತಂಥೇಳಿ ಅದಕ್ಕೆ ಅವಕಾಶ ಸಲುವಾಗಿ ನಾನು ಕಾಯ್ತಾ ಇದ್ದೆ. ಅದು ಏನೋ ನನಗೆ ಒಂದು ಅದೃಷ್ಟ. ನಾನೇ ಕಂಪೋಸ್ ಮಾಡಿ ನಾನು ಮತ್ತು ತಂಗಿ ಇಬ್ಬರು ಹಾಡಿರೋಂಥ ಒಂದು ಅವಕಾಶ ಸಿಗ್ತದು. ಸೊ ಅದನ್ನು ಸಂಪೂರ್ಣವಾಗಿ ಅದನ್ನು ಉಪಯೋಗ ಪಡ್ಕೊಂಡೆ ನಾನು. ಅದು ಸೊ ಬಾಲಶ್ರೀ, ನೀವೇನು ಮಾಡ್ಲಿಕ್ಕತ್ತಿದ್ರಿ 2 ವರ್ಷ? ನಿಮ್ದು ಓದು ಸಹಿತ ನಡೀತಿತ್ತೇನೋ, ಅಭ್ಯಾಸ ಎಲ್ಲ ನಡೀತಿತ್ತು, ಅದ್ರ ಜೊತೆಗೆ ಸಂಗೀತ ಪ್ರೋಗ್ರಾಮ್ಸಲ್ಲಿ ಬ್ಯುಸಿ ಇದ್ವಿ. ಮತ್ತು ಇವಾಗ ಸದ್ಯಕ್ಕೆ ನಾನು PhD ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಸಬ್ಜೆಕ್ಟಲ್ಲೇ. ಅದ್ರ ನಡುವೆ ಇದು ಗಜಲ್ ಒಂದು ಕಾನ್ಸೆಪ್ಟ್ ನಮ್ಗೆ ಎಲ್ಲರಿಗೂ ನೆಕ್ಸ್ಟ್ ಅವ್ರು ನಮ್ಮ ಹೇಳ್ತಾರೆ ಲಿರಿಸಿಸ್ಟ್, ಅವರೇ ಇದಕ್ಕೆಲ್ಲ ಕಾರಣ. ಅವರು ಈ ಥರ ಮಾಡೋಣ ಅಂತ ಎಲ್ಲರಿಗೂ ಒಟ್ಟಿಗೆ ಮಾತಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಇದ್ರ ಹತ್ರ ಲಕ್ಷ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಹೆಂಗೆ ಅನ್ಸ್ಲಿಕ್ಕತ್ತದ ಅಷ್ಟೆಲ್ಲ ಹಾಡುಗಳು ಹಾಡಿದ ಮೇಲೆ? ಮನಸ್ಸು ಹಗರ ಆಗಿರ್ಬೇಕು ಮತ್ತಿಷ್ಟು. ಭಾಳ ಖುಷಿಯಾಗಿದೆ. ಹಂಗೆ ನೋಡಿದ್ರೆ ನಮ್ಗೆ ಸಮಾಧಾನ ಇರಲ್ಲ, ಇನ್ನೂ ಚಲೋ ಆಗ್ಬೋದು ಅನಿಸ್ತದೆ. ಎಷ್ಟು ಸಲ ಕೇಳಿದ್ರು ಆದರೂ ಪರವಾಗಿಲ್ಲ, ಸದ್ಯಕ್ಕೆ ನಮ್ಮ ಮೊದಲನೇ ಪ್ರಯತ್ನ ಚಲೋ ಮಾಡಿವೆ ಅಂತ ಅನಿಸ್ತದೆ. ಓಕೆ, ಈಗ ಕನ್ನಡದ ಗಜಲ್ಗಳು ಬಹಳ ಅಪರೂಪ ಬಿಡ್ರಿ. ಹಿಂದಿಯೊಳಗೆ ಸಾಕಷ್ಟು ಗಜಲ್ಗಳು ಕೇಳಿದ್ವಿ, ಜಗಜಿತ್ ಸಿಂಗ್ ಅವ್ರು ಸಾಕಷ್ಟು ಗಜಲ್ಗಳು ಕೇಳಿದ್ವಿ. ಕನ್ನಡದಾಗ ಗಜಲ್ ಬರೀಬೇಕು ಅನ್ನೋಂಥದ್ದು ನಿಮ್ಮ ಮನಸ್ಸಿನಾಗ ಹೆಂಗೆ ಬಂತಂತ? ಮೊದಲೇನಿದ್ದು ಇತ್ತು, ನಾನು ಬೇರೆ ಭಾಷೆಯಲ್ಲಿ ಬರ್ತಾ ಇದ್ದು ಕೇಳ್ತಾ ಇದ್ದೆ. ಮರಾಠಿನಲ್ಲಿ ಗಜಲ್ ಇದ್ದಾವೆ, ಬೇರೆ ಭಾಷೆಯಲ್ಲಿ ಇದ್ದಾವೆ. ಕನ್ನಡದಲ್ಲಿ ಇದ್ರೂ ಜನಕ್ಕೆ ಮುಟ್ಟೋ ಹಾಗೆ ಟೆಕ್ನಿಕಲಿ ಗಜಲ್ ರೂಪ್ನಲ್ಲಿ ಯಾರೂ ಇಳಿಸಿರ್ಲಿಲ್ಲ ಅಂತ ಅನ್ನಿಸ್ತು. ಒಂದು ಮನಸ್ಸಿನಲ್ಲಿ ಆಸೆ ಇತ್ತು. ಆಮೇಲೆ ಕುಮಾರ್ ಅವ್ರು ಗಜಲ್ ಹಾಡೋ ರೀತಿಲಿ ನೋಡಿ ನನಗೆ ಯಾಕೋ ಇವ್ರಿಗಿಂತೂ ಇನ್ನೂ ಹೆಚ್ಚಿಗೆ ಯಾರೂ ಹಾಡಲ್ಲ ಗಜಲ್ ಅಂತ ಅಂದಾಗ, ನಮ್ಮ ಪ್ರೊಡ್ಯೂಸರ್ ಮೊದಲಿನದ್ದು ಪರಿಚಯ ಇದ್ದಾಗ, ಸೊ ನಾನು ಅವ್ರಿಗೆ ಟಾರ್ಗೆಟ್ ಮಾಡಿ ಕುಮಾರು ಮಾಲಾಶ್ರೀ ಹೇಗಾದರೂ ಬೇಕು ಈ ಆಲ್ಬಮ್ ಅಂತೇಳಿ ನಾವು ಆ ಟಾರ್ಗೆಟ್ ಇಟ್ಕೊಂಡು ಅವ್ರ ಜೊತೆ ಮಾತಾಡಿದಾಗ ಒಂದು ಹಾಡು ನಮ್ಗೆ ಸಿಕ್ತದು, ನಿನ್ನ ನೋಟದ ಸ್ಪರ್ಶದಲ್ಲಿ ಅಂತೇಳಿ. ಆವಾಗ ಕಂಪ್ಲೀಟ್ಲಿ ಇದು ನಾವು ಗಜಲ್ಲಾಗೆ ಥೀಮ್ ಮಾಡಿಕೊಂಡು ಇದು ಆಲ್ಬಮ್ ಮಾಡಬೇಕು ಸಕ್ಸಸ್ಫುಲಿ ಅಂತೇಳಿ
ಮುಂದೆ ಬಂದಿದ್ದೆಲ್ಲ ಹಾಡು ನಾವು ಗಜಲ್ ರೂಪದಲ್ಲೇ ಟೆಕ್ನಿಕಲಿ ಇಳಿಸ್ತೀವಿ. ಅದಕ್ಕೆ ಆಲ್ಬಮ್ ರಿಲೀಸ್ ಆಗಬೇಕು, ಅದು ಜನರಿಗೆ ಹೆಂಗ್ ತಟ್ಟುತ್ತೆ ಅನ್ನೋದು ನೀವು ನೋಡಬೇಕು. ಅಲ್ಲಿದೆ ನಿಮ್ದು ಸಾರ್ಥಕತೆ ಅನ್ನೋದು. ಆಕ್ಚುಲಿ ಬೇಸಿಕಲಿ ಕಂಪೋಸಿಷನ್ ನಲ್ಲಿ ಕುಮಾರ್ ಕಣ್ವಿ ಬಹಳ ಶ್ರೀಮಂತಿಕೆ ಮೆರೆದಿದ್ದಾರೆ. ನೀವು ಯಾವ ಹಾಡು ಕೇಳಿದ್ರು ಇದು ಭಾವಗೀತೆ ಅಲ್ಲ, ಇದು ಕಂಪ್ಲೀಟ್ಲಿ ನೀವು ಕೇಳಿದಾಗ ಗಜಲ್ಲೇ ಅನಿಸ್ಬಿಡುತ್ತೆ. ಅದು ನಾವು ಹಿಂದಿ ಫೀಲಲ್ಲಿ ನೀವು ಒಂದು ಜಗಜೀತ್ ಸಿಂಗ್ ಅವ್ರ ಗಜಲ್ ಕೇಳ್ತೀರಿ, ಬಟ್ ಇಲ್ಲಿ ನಾವು ಒಂದು ಭಾವಗೀತೆ ಕೇಳ್ತೀವಿ. ಅದು ಡಿಫ್ರೆನ್ಸ್ ಏನು ಅಂತ ಹೇಳಿ ಕುಮಾರ್ ಕಣ್ವಿ ನಮ್ಗೆ ಇವತ್ತು ಕರ್ನಾಟಕ ಜನತೆಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಕನ್ನಡ ಹಾಡು ಗಜಲ್ ಭಾವನೆ, ಸೊ ನಮ್ಮ ಎದುರೇ ಇರುತ್ತೆ, ನೀವು ಹಾಡು ಕೇಳಿದಾಗ ಅದು ಗೊತ್ತಾಗುತ್ತೆ. ಇನ್ನು ಪ್ರವೀಣ್ ಅವರೇ, ನೀವಿಲ್ಲರದು ಆಲ್ಬಮ್ ರೆಡಿ ಆಗ್ತಿರ್ಲಿಲ್ಲ, ಈಗ ನಿಮಗೆ ಏನು ಪ್ರೇರಣೆ ಅಂತ ಇದಕ್ಕೆ? ಪ್ರೇರಣೆ ನಾವು ಮೊದಲಿಂದ ಅವರು ಸಾಹಿತಿ ಪರಿಚಯ ನಮಗೆ, ಫ್ಯಾಮಿಲಿ ಫ್ರೆಂಡ್ಸು. ಮೊದಲಿಂದ ಅವ್ರು ಬರಿತಾ ಇದ್ರು, 10-12 ವರ್ಷದಿಂದ ಬರಿತಾ ಇದ್ರು. ನಾವು ಯಾವಾಗ ಸಿಕ್ಕಾಗೂ ಇದೇ ಮಾತಾಡ್ತಾ ಇದ್ವಿ, ಏನೋ ಒಂದು ಆಲ್ಬಮ್ ಮಾಡಬೇಕು, ಗಜಲ್ಲೇ ಅಂತಲ್ಲ, ಒಟ್ಟು ಏನೋ ಒಂದು ಆಲ್ಬಮ್ ಮಾಡಬೇಕು, ಒಂದು ಕರ್ನಾಟಕದಲ್ಲಿ ಹೊಸ ಮಾಡಬೇಕು, ನಮ್ಮ ಉತ್ತರ ಕರ್ನಾಟಕದಿಂದ ಒಂದು ಏನೋ ಕೊಡಬೇಕು ಅಂತ ಯಾವಾಗ ಮಾತಾಡ್ತಾ ಇದ್ವಿ. ಆಮೇಲೆ ನನಗೆ ಕುಮಾರ್ ಫ್ರೆಂಡ್ ಆದರು. ಆಮೇಲೆ ನಾವು ಥಿಂಕ್ ಮಾಡಿದ್ವಿ, ಕುಮಾರ್ ಮಾಲಾಶ್ರೀ ಅವ್ರಕ್ಕಿಂತ ಬೇರೆ ಯಾರು ಸಿಗಲ್ಲ ನಮಗೆ, ಅವರೇ ಒಳ್ಳೆ ಇದಕ್ಕೆ ಸೂಟ್ ಆಗ್ತಾರೆ ಅಂಥೇಳಿ ಮತ್ತು ಡಿಸ್ಕಸ್ ಮಾಡಿ ಎಲ್ಲರೂ ಗ್ರೂಪ್ ಮಾಡಿ ಡಿಸ್ಕಷನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದಿನ ಕರ್ನಾಟಕಕ್ಕೆ ಏನು ಗೊತ್ತಿತ್ತು ಅಂದರೆ ಕುಮಾರ್ ಕಣ್ವಿ ಒಳ್ಳೆ ಸಿಂಗರು, ಮಾಲಾಶ್ರೀ ಕಣ್ವಿ ಒಳ್ಳೆ ಸಿಂಗರು. ಇದರಿಂದ ನೆಕ್ಸ್ಟ್ ಗೊತ್ತಾಗುತ್ತೆ ಕುಮಾರ್ ಕಣ್ವಿ ಎಷ್ಟು ಒಳ್ಳೆ ಕಂಪೋಸರು. ಹೌದು. ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಒಂದು ಹಾಡು ಕೇಳಲೇಬೇಕು. ಈಗ ಹಾಡಿಂದ ಶುರು ಮಾಡೋಣ. ಈ ಕಾರ್ಯಕ್ರಮಕ್ಕೆ ನಾವು ಹೆಸರು ಕೊಟ್ಟಿದ್ದು ಅದೇ ಹನಿ ಹನಿಯಲೆ ಅಂತ ಹೇಳಿ. ಈ ಕನ್ನಡ ಗಜಲ್ದ ಆಲ್ಬಮ್ಗೆ ಇವರು ಟೈಟಲ್ ಕೊಟ್ಟಿರೋದು ಅದೇ ಹನಿ ಹನಿಯಲೆ. ಹಂಗಂದ್ರೆ ಹನಿ ಹನಿಯಲೆ ಏನು ಸುರಿಸ್ತಾರೆ ನೋಡ್ಬೇಕೀಗ. ಹಾಡು ಕೇಳೋಣ. ಹಾಗಾದ್ರೆ ಮತ್ತೆ ಕಡ ಮೊದಲು ಹಾಡು ಶುರು ಮಾಡಿಬಿಡೋಣ. ಸುರಪಾನ ಹನಿ ಹನಿಯಲೆ ಕೊಡುವೆ ನಾ ಪ್ರೀತಿಯ ಸುರಪಾನ. ನಿಶೆಯಲ್ಲಿ ನಶೆ ತರುವ, ನಿಶೆಯಲ್ಲಿ ನಶೆ ತರುವ ನೋಡೆನ್ನ ಮಧುನಯನ. ಹನಿ ಹನಿಯಲೆ ಕೊಡುವೆ ನಾ ಪ್ರೀತಿಯ ಸುರಪಾನ ಸುರಪಾನ. ಸಗ ಸಗ ಮಗ ಮಪ ಮಪನಿ ಪನಿ ಸನಿ ಪಾಮ ರೇಗ ಪಮಗ ರೇಗ ಸಾ ದಸಗ ರೇಗ ಮಾಗ ಸಾರೆ ಸಾ ದಸ ದಸಗ ರೇಗ ಮಾಗ ಸಾರೆ ಸಾ ದಸಗ ಮಾ. ಕನಿಕರ ಬದುಕಿಗೆ ಎಲ್ಲಿದೆ ಗೆಳೆಯ, ಹೃದಯಕ್ಕೆ ಗೀಚಿದೆ ದುಃಖದ ಬರೆಯ. ಕನಿಕರ ಬದುಕಿಗೆ ಎಲ್ಲಿದೆ ಗೆಳೆಯ, ಹೃದಯಕ್ಕೆ ಗೀಚಿದೆ ದುಃಖದ ಬರೆಯ. ಹನಿ ಹನಿಯಲೆ ಕೊಡುವೆ ಸುಖಗಳ ಸುರಪಾನ. ಹನಿ ಹನಿಯಲೆ ಕೊಡುವೆ ಸುಖಗಳ ಸುರಪಾನ. ನೋಟದಲ್ಲಿ ಸೆರೆ ಹಿಡಿವ, ನೋಟದಲ್ಲಿ ಸೆರೆ ಹಿಡಿವ ನೋಡೆನ್ನ ಹೂನಯನ. ಹನಿ ಹನಿಯಲೆ ಕೊಡುವೆ ನಾ ಪ್ರೀತಿಯ ಸುರಪಾನ ಸುರಪಾನ. ನಿಜಕ್ಕೂ ಅದ್ಭುತ, ಅತ್ಯದ್ಭುತ. ಮೊದಲೇ ಹಾಡು ಕೇಳಿದಾಗಲೇ ಅನಿಸ್ತಾ ಇದ್ದದ್ದು ನವಿರೇಳಿಸುವಂತಹ ಸಂಗೀತ. ನಿಜಕ್ಕೂ ಅದು ಸಾಹಿತ್ಯದಲ್ಲಿ ಅಂಥ ಮ್ಯಾಜಿಕ್ ಅದನ್ನ ಅಥವಾ ಸಂಗೀತದಲ್ಲಿ ಅಂಥ ಮ್ಯಾಜಿಕ್ ಅದನ್ನು ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಹನಿ ಹನಿ ಎಲೆ ಕೊಡುವೆ ನಾ ಪ್ರೀತಿಯ ಸುರಪಾನ. ಹೌದು ಬಿಡ್ರಿ, ಪ್ರೀತಿಯಲ್ಲಂಥ ಮತ್ತು ಗಮ್ಮತ್ತು ಎಲ್ಲ ಅದ. ಈಗ ನಿಮಗೆ ಗೊತ್ತಾಗಿರಬೇಕು ಗಜಲ್ಗಳ ಸ್ಪೆಷಾಲಿಟಿ ಏನಂತ. ಹಾಗಾದ್ರೆ ಇವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ, ಮತ್ತಷ್ಟು ಹಾಡು ಕೇಳೋಣ. ಹಿಂಗೆ ಹಂಗೆ ಭಾಳ ಜಲ್ದಿ ವಾಪಸ್ ಬರ್ತೀವಿ, ಎಲ್ಲೂ ಹೋಗ್ಬೇಡ್ರಿ.